ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ತೂಕ ಇಳಿಸೋದು ಸಹ ತುಂಬಾ ಕಷ್ಟದ ವಿಚಾರ ಆಗೋಗ್ಬಿಟ್ಟಿದೆ. ಅದು ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ತೂಕ ಏನಕ್ಕೆ ಹೆಚ್ಚಾಗ್ತೀವಿ, ಸೊ ಯಾವ ಕಾರಣದಿಂದ ನಾವು ತೂಕ ಹೆಚ್ಚಾಗ್ತೀವಿ ಅನ್ನೋದು ತಿಳ್ಕೊಬೇಕು. ಸೊ ನಾವಿರುವಂತಹ ಲೈಫ್ ಸ್ಟೈಲಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಸ್ವಂತ ಪರಿಸ್ಥಿತಿಯಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಕಾಡಿಸ್ತಾ ಇರೋವಂಥದ್ದು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟರ ಮಟ್ಟಿಗೆ ತಿನ್ನಬೇಕು, ಎಷ್ಟರ ಮಟ್ಟಿಗೆ ತಿನ್ನಬಾರ್ದು, ಯಾವ ರೀತಿ ಆಹಾರವನ್ನು ನಾವು ತಗೋಬೇಕು ಅನ್ನೋ ಕನ್ಫ್ಯೂಷನಲ್ಲೇ ನಾವು ಇನ್ನೂ ಹೆಚ್ಚಾಗಿ ತಿಂತಾ ಹೋಗ್ತಿದ್ದೀವಿ. ಅದರಲ್ಲೂ ಜಂಕ್ ಫುಡ್ ಹೆಚ್ಚಾಗಿ ನಾವು ತಿಂತಿದ್ದೀವಿ. ಇಂಥ ವಿಧವಾದಂತಹ ಜಂಕ್ ಫುಡ್ಗಳು ನಮಗೆ ಮಾರ್ಕೆಟಲ್ಲಿ ಇವತ್ತಿನ ದಿನ ಅವೈಲಬಲ್ ಇದೆ. ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಿದೆ ಅನ್ನೋದು ನಾವು ಗಮನಿಸ್ಕೊಳ್ತಿಲ್ಲ. ಅದರ ಜೊತೆಗೆ ಇಂಥ ಆಹಾರವನ್ನ ಸೇವಿಸ್ತಾ ನಮಗೆ ಮಾನಸಿಕ ಹಾಗೂ ದೈಹಿಕ ಒತ್ತಡ ಏರ್ತಾ ಹೋಗ್ತಿದೆ. ಸೊ ಹಾಗಾಗಿ ನಾವು ಮಾಡುವಂತಹ ಮಿಸ್ಟೇಕ್ಗಳೇ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಹೋಗ್ತಿದೆ. ಇದರಿಂದಾಗಿ ಮಹಿಳೆಯರಲ್ಲಿ ಋತುಕ್ರಮ ಸರಿಯಾದ ಸಮಯಕ್ಕೆ ಬರ್ತಿಲ್ಲ. ಋತುಕ್ರಮದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದ್ರೂ ಅವ್ರಿಗೆ ಹೆಚ್ಚು ರಕ್ತಸ್ರಾವ ಆಗ್ತಿರುತ್ತೆ. ಯಾವ ಕಾರಣದಿಂದಾಗಿ ಈ ರೀತಿ ಆಗ್ತಿದೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ಇಂತಹ ಸಮಸ್ಯೆಗಳನ್ನ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಕ್ಕಾಗದೆ ಇನ್ನಷ್ಟು ಚಿಂತೆಗೆ ಒಳಗಾಗ್ತಾರೆ. ಈ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಆಗಿರುವಂಥದ್ದು ನಮ್ಮ ಆಹಾರ ಪದ್ಧತಿ. ಉತ್ತಮ ಗುಣಮಟ್ಟದ ತರಕಾರಿ ಸೊಪ್ಪುಗಳು ಸಿಗದೇ ಇರೋ ಕಾರಣದಿಂದಾಗಿ ಈ ಎಲ್ಲ ಸಮಸ್ಯೆಗಳಿಂದ ಬಹುತೇಕ ಮಹಿಳೆಯರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಇದರಿಂದ ನಮಗೆ ಹೆಚ್ಚು ತೊಂದರೆ ಆಗದೆ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆ ಇದರಿಂದ ತುಂಬಾನೇ ತೊಂದರೆಗೆ ಒಳಗಾಗುತ್ತೆ. ಹಾಗಿದ್ರೆ ಈ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಇದ್ರೆ ನಾವು ಸಣ್ಣ ಪುಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಮ್ಮ ಜೀವನ ಶೈಲಿಯನ್ನ ಆದಷ್ಟು ಸರಿಪಡಿಸಿಕೊಳ್ಳೋದ್ರಿಂದ ಈ ಒಂದು ತೊಂದರೆಗಳಿಂದ ಆದಷ್ಟು ಬೇಗ ನಾವು ಹೊರಗಡೆಗೆ ಬರ್ಬೋದು. ಉತ್ತಮ ಗುಣಮಟ್ಟದ ಆಹಾರ ಹಾಗೂ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು. ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ಇದಲ್ಲದೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ದಿನನಿತ್ಯ 30 ರಿಂದ 40 ನಿಮಿಷ ವ್ಯಾಯಾಮ ಹಾಗೂ ಉತ್ತಮವಾದಂತಹ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಇದರಿಂದಾಗಿ ನಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ಅದರ ಜೊತೆಗೆ ನಮ್ಮ ಆರೋಗ್ಯವೂ ಸಹ ಉತ್ತಮವಾಗಿ ಸುಧಾರಣೆಯಾಗುತ್ತದೆ. ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕಷ್ಟ ಅನ್ನಿಸಿದ್ರು, ನಿಮಗೆ ಕಷ್ಟ ಆದರೂ ಮುಂದಿನ ದಿನಗಳಲ್ಲಿ ಇದರಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಕಾಣಬಹುದು. ಈಗಾಗಲೇ ನಾನು 1 ತಿಂಗಳಲ್ಲಿ 8 kg ತೂಕವನ್ನು ಇಳಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ನೋಡಿ, ಲೈಕ್ ಮಾಡಿ. ಸೊ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.